ಸೊ ಬೇಸಿಕಲಿ ಫಸ್ಟ್ ಆರ್ಥಿಕ ಪರಿಸ್ಥಿತಿ ಜೊತೆಗೆ ಇನ್ನೊಂದು ಪ್ರಶ್ನೆ ಅದರಲ್ಲೇ ನಾನು ಕೇಳಬೇಕು ಅಂದ್ಕೊಂಡೆ. ಆರ್ಥಿಕ ಪರಿಸ್ಥಿತಿ ಭಾಳ ಚೆನ್ನಾಗಿ ಹೇಳಿದ್ರಿ. ಬಿಕಾಸ್ ನಮ್ಮಲ್ಲಿ ತುಂಬ ಜನ ಬಡತನದ ಕುಟುಂಬದಿಂದ ಬಂದಿರ್ತಾರೆ. ಸೊ ಬಡತನದ ಕುಟುಂಬದಿಂದ ಬಂದಂಥವರು ಕೆಲವೊಬ್ರು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ, ಕೆಲವರು ಆವ್ರೇಜ್ ವಿದ್ಯಾರ್ಥಿಗಳಿರ್ತಾರೆ ಅಂದ್ಕೊಂಡು ಇಬ್ಬರು ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಇಬ್ಬರೂ ಕೂಡ ಗೌರ್ಮೆಂಟ್ ಕಾಲೇಜಿಗೆ ಹೋಗಬೇಕಾ ಅಥವಾ ಅಲ್ಲಿ ಏನಾದರೂ ಅವರು ಬೇರೆ ಅವ್ರಿಗೆ ಇನ್ನೊಂದು ಆಪ್ಷನ್ ಏನಾದರೂ ಓಪನ್ ಆಗುತ್ತಾ? ಪ್ರತಿಭಾವಂತರು ಎಂದೂ ಬಡವರಲ್ಲ. ಯಾಕಂದ್ರೆ ಪ್ರತಿಭಾವಂತ ಹೆಕ್ಕಿ ತೆಗೆದು ಸಾವಿರಾರು ಸಂಸ್ಥೆಗಳಿವೆ, ಸ್ಕಾಲರ್ಶಿಪ್ಗಳಿವೆ, ಅನೇಕ ಸಂಸ್ಥೆಗಳು ನಾನು ಪಟ್ಟಿ ಮಾಡಲ್ಲ, ನಿಮಗೂ ಗೊತ್ತಿರುತ್ತೆ. ಪ್ರತಿಭಾನ್ವಿತರಿಗಾಗಿ ಸ್ಕಾಲರ್ಶಿಪ್ಗಳನ್ನ ಘಂಟಾಘೋಷ ಕೊಡತಕ್ಕಂಥ ಅನೇಕ ಸಂಸ್ಥೆಗಳಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಘನ ಸರ್ಕಾರ ಎಲ್ಲರಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಎಲ್ಲ ಜನರಿಗೂ ಅಂದರೆ ಒಂದಿಷ್ಟು ಕಮ್ಯುನಿಟಿಗಳಿಗೆ ಅಥವಾ ಒಂದಿಷ್ಟು ಪ್ರತಿಭಾನ್ವಿತರಿಗೆ ಕೆಲವೊಂದಿಷ್ಟು ಯೋಜನೆಗಳಂತ ಇರುತ್ತೆ, ಆ ಯೋಜನೆಗಳಲ್ಲಿ ಅವರು ಕೊಡ್ತಾರೆ. ಸೊ ಪ್ರತಿಭಾನ್ವಿತರಿಗೆ ಬಡತನ ಇಲ್ಲ. ನೀವು ಹೇಳಿದ್ರಲ್ಲ, ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇಟ್ಕೊಂಡು ಮಧ್ಯಮ ಅಂತ ಹೇಳ್ಬೋದಲ್ಲ, ಅವರು ಹಾಸ್ಟೆಲ್ಗಳಿಗೆ ಅವ್ರಿಗೆ ಸಿಗೋದು ಸ್ವಲ್ಪ ಕಷ್ಟ ಇರುತ್ತೆ. ಈವನ್ BCM ಹಾಸ್ಟೆಲ್ ಅವ್ರಿಗೆ ಸಿಗಲ್ಲ, ಯಾಕಂದರೆ ಅಲ್ಲಿ ಕಟ್ ಆಫ್ ತುಂಬ ಜಾಸ್ತಿ ನಿಂತಿರುತ್ತೆ. ಸೊ ಆ ಥರ ಇದ್ದಾಗ ನಾನು ಅಂಥವ್ರಿಗೆ ಸಲಹೆ ನೀಡೋದೇನೆಂದರೆ ಹತ್ತಿರದ ಕಾಲೇಜುಗಳನ್ನ ತೆಗೆದುಕೊಳ್ಬೇಕು, ಅಥವಾ ಇನ್ಯಾವುದೋ ಉಚಿತ ಪ್ರಸಾದನೆಲ್ಲ ಇರತಕ್ಕಂತಹ ಕಾಲೇಜುಗಳು, ಅಥವಾ ಯಾವುದಾದ್ರೂ ಒಂದು ನಿಮಗೆ ವ್ಯವಸ್ಥೆ ಮಾಡತಕ್ಕಂತಹ, ಅಥವಾ ನಿಮ್ಮ ಮನೆ ಯಾರಾದರೂ ಸಂಬಂಧಿಕರ ಮನೆ ಇದ್ದರೆ, ಸೊ ಆ ಥರ ಒಂದು ಕಾಂಪ್ರಮೈಸ್ ಆಗಿ ನಾವು ಒಳ್ಳೆ ಕಾಲೇಜಿನಲ್ಲಿ ಓದುತ್ತಾ ನಾವು ಹೇಗೆ ನಾವು ಮತ್ತು CET ರ್ಯಾಂಕ್ ಬಂದಾಗ ಕಾಂಪ್ರಮೈಸ್ ಆಗಿರ್ತೀವಿ, ಹಾಗೆ ಕಾಲೇಜುಗಳಲ್ಲಿ ಕಾಂಪ್ರಮೈಸ್ ಆಗಿ ಇಂಜಿನಿಯರಿಂಗ್ ಮಾಡಬೇಕು. ಮತ್ತು ದಯವಿಟ್ಟು ಆತಂಕ ಪಡಬೇಡಿ, ಎಲ್ಲರಿಗೂ ಕೆಲಸ ಸಿಗುತ್ತೆ. ಯಾರೊಬ್ಬರು ಇಂಜಿನಿಯರಿಂಗ್ ಮಾಡಿ ಖಾಲಿ ಇಲ್ಲ ಅಂದರೆ ಕೆಲಸ ಇಲ್ಲದೆ ಮನೆಯಲ್ಲಿ ಇಲ್ಲ. ಆತನ ಆಲೋಚನೆಗಳನ್ನು ಸಂವೇಗಗೊಳಿಸ್ತಕ್ಕಂತಹ ಛಾತಿ ಇಂಜಿನಿಯರಿಂಗ್ ಇದೆ. ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಹೇಳ್ಕೊಡುತ್ತೆ ಇಂಜಿನಿಯರಿಂಗ್. 4 ವರ್ಷ ಇಂಜಿನಿಯರಿಂಗ್ ಮಾಡಿಬಿಟ್ರೆ ಆತ ಏನು ಬೇಕಾದರೂ ಆಗ್ಬೋದು. ಆತ ಅಂದರೆ ಆ ವಿದ್ಯಾರ್ಥಿ. ಓಕೆ, ವೆರಿ ನೈಸ್. ನನಗೆ ಒಂದು ಅದ್ರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕಂದರೆ ಆಲ್ಮಾ ಮೀಡಿಯಾ ಸ್ಕೂಲ್ ನಾನು ಕೂಡ ನಡೆಸ್ತಾ ಇರೋದ್ರಿಂದ ಒಂದು ಸಂಸ್ಥೆ ಹೇಳುತ್ತೆ ಪ್ಲೇಸ್ಮೆಂಟ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ. ಸೊ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೊಡ್ತೀವಿ ಅಂತ ಹೇಳುತ್ತಲ್ಲ, ಪ್ಲೇಸ್ಮೆಂಟ್ ಅಸಿಸ್ಟೆಂಟ್ ಕೊಡೋದಂದ್ರೇನು? ನಿಮ್ಮದು ಓದೋದು ಮುಗಿತಾ, ಬನ್ನಿ ಹಾಗಾದರೆ ಆ ಕಂಪ್ನಿಯವ್ರು ಕರೆದೇ ಬನ್ನಿರಿ, ಇವರು ನೋಡಿ ಇವ್ರನ್ನ ತೊಗೊಳ್ಳಿ ಅಂತ ಹೇಳೋದಿದೆಯಲ್ಲ, ಅದೆಲ್ಲ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅನ್ನೋ ಪ್ರಕಾರ. ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅಂದರೆ ಆ ಜಾಬ್ ಪ್ರೊವೈಡರ್ಗೆ ಅನ್ನಿಸ್ಬೇಕು ಈ ವಿದ್ಯಾರ್ಥಿ ಲಾಯಕು ಅಂಥೇಳಿ, ಆ ಥರ ಒಂದು ಕ್ಷಮತೆಯನ್ನು ಬೆಳೆಸುವಂಥ ಕೆಲಸ ಕಾಲೇಜುಗಳು ಮಾಡ್ತವೆ ನನ್ನ ಪ್ರಕಾರ. ನೀವು ಸರಿಯಾಗಿ ಓದಿದರೆ ಆ ಕ್ಷಮತೆ ಬಂದೇ ಬರುತ್ತೆ, ಆ ಯೋಗ್ಯತೆ ನೀವು ಗಳಿಸ್ಕೊಳ್ತೀರ. ಎರಡನೇದೇನೆಂದರೆ, ನನಗನ್ಸೋದು ಇವತ್ತಿನ ಕಾಲದಲ್ಲಿ ಜಾಬ್ ಇಲ್ಲ ಅಂತ ಯಾರಾದರೂ ಕೊರಗಿದ್ರೆ ನನಗನ್ಸುತ್ತೆ ಅವ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ನೀವು ಇಂಜಿನಿಯರಿಂಗ್ ಕಾಲೇಜ್ 4 ವರ್ಷ ಓದ್ತಾನೆ ನೀವು ಜಗತ್ತಿನ ಟ್ರೆಂಡ್ಗಳನ್ನ ನೀವು ಸ್ಟಡಿ ಮಾಡ್ತಾಯಿದ್ರೆ, ಜಗತ್ತಿನ ಟ್ರೆಂಡ್ಗಳನ್ನ ಸ್ಟಡಿ ಮಾಡ್ತಾಯಿದ್ರೆ, ಯಾವ ಕಡೆ ಹೋಗ್ತಾ ಇದೆ, ನಾನು ಯಾವ ಕಡೆ ಲಕ್ಷ್ಯ ಕೊಡಬೇಕು, ಎಲ್ಲಿ ಜಾಬ್ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ತಾ ಹೋದರೆ ಮುಗಿತಿದ್ದ ಹಾಗೆ ನೀವು ಕರೆಕ್ಟ್ ಜಾಗದಲ್ಲಿ ಇರ್ತೀರ. ನೀವು ಏನೂ ಮಾಡದೆ ನೀವು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಬರೀ ಓದ್ಕೊಂಡಿದ್ದೀನಿ, ಬರೀ ಹಾಸ್ಟೆಲ್ ಇದ್ದೀನಿ, ಕುಡ್ಮಿ ಥರ ಇದ್ದೀನಿ ಅಂದರೆ ಖಂಡಿತ ನಿಮಗೆ ಜಾಬ್ ಸಿಗಲ್ಲ. ನೀವು ಕಣ್ಣು ಬಿಟ್ಟು ನೋಡಿದರೆ ನಿಮ್ಗೆ ಸಿಗುತ್ತೆ ಅಲ್ವಾ ಸರ್? ನನಗೆ ಹಂಗೆ ಅನಿಸುತ್ತೆ. ಹೌದು, ಆತಂಕ ಅನ್ನೋದು ಅವಿದ್ಯಾವಂತರ ಸ್ವತ್ತು ಹೊರತು ವಿದ್ಯಾವಂತರ ಸ್ವತ್ತಲ್ಲ. ಆತಂಕ, ತಲ್ಲಣಗಳು ಯಾವತ್ತಿದ್ರೂ ಅವಿದ್ಯಾವಂತರ ಸೋಂಬೇರಿಗಳ ಸ್ವತ್ತು. ನಾನು ಏನು ಬೇಕಾದರೂ ಮಾಡಬಲ್ಲೆ, ಪ್ಲೇಸ್ಮೆಂಟ್ ಅಲ್ಲ, ನಾನು ಇಂಜಿನಿಯರಿಂಗ್ ಮಾಡಿದಾದಮೇಲೆ ನಾನು ಒಂದು ಸ್ವಂತ ಕಂಪ್ನಿಯನ್ನು ಕಟ್ಟಬಲ್ಲೆ ಅಂತ ಎಷ್ಟೋ ವಿದ್ಯಾರ್ಥಿಗಳು ನನ್ನ 16 ವರ್ಷದ ಒಂದು ಈ ಟೀಚಿಂಗ್ ಪ್ರೊಫೆಷನಲ್ಲಿ ನನ್ನ ಸುಮಾರು ವಿದ್ಯಾರ್ಥಿಗಳು ಇನ್ಫೋಸಿಸ್ಸು, ವಿಪ್ರೋಲ್ಲಿ ಪ್ಲೇಸ್ ಆಗಿದ್ದರು. ಕೆಲವೊಬ್ಬರು ಸರ್ ನಾವು ಹೋಗಲ್ಲ ಕಂಪ್ನಿಗೆ ಅಂದರೆ, ಇನ್ಫೋಸಿಸ್ ಕಣೋ ಒಳ್ಳೆ ಕಂಪ್ನಿ ಅಂತೇಳಿ, ಹೋಗಲ್ಲ ಸರ್ ನಾನು ಹೊಸ ಕಂಪ್ನಿ ಶುರು ಮಾಡ್ತೀನಿ. ದೂರದ ಹುಬ್ಬಳ್ಳಿಯಲ್ಲಿ ತುಂಬ ಒಳ್ಳೆ ಕಂಪ್ನಿ ಕಟ್ಟಿದ್ದಾರೆ, ಬೆಂಗಳೂರಲ್ಲಿ ಕಟ್ಟಿದ್ದಾರೆ. ಅಂದರೆ ಕೆಲವೊಬ್ಬರಿಗೆ ಒಂದು 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 ಏನಂತ ನಮ್ಮ ಭಾಷೆಯಲ್ಲಿ ಹುಚ್ಚು ಅಥವಾ ಹಸಿವು, ಹುಮ್ಮಸ್ಸು, ಈ ಥರದ್ದೆಲ್ಲ ಇಂದ ಅವ್ರಿಗೆ ಆಂಟ್ರಪ್ರಿನರ್ಶಿಪ್ಪದ್ದು ಅವರ ಮೈಗೂಡಿಸಿಕೊಂಡು ತಮ್ಮದೇ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಅನೇಕ ಇಂಜಿನಿಯರ್ ವಿದ್ಯಾರ್ಥಿಗಳು ಇನ್ನೊಬ್ಬರಿಗೆ ಕೆಲಸ ನೀಡುವಂಗಾಗಿದ್ದಾರೆ. ಹಾಗಾಗಿ ನಾನು ಹೇಳೋದೇನೆಂದರೆ, ಇಂಜಿನಿಯರಿಂಗ್ ಓದಿದ ತಕ್ಷಣ ಕೆಲಸ ಇಲ್ಲ ಅನ್ನೋದು ಒಂದು ಆತಂಕವನ್ನು ಯಾವತ್ತೂ ಇಟ್ಕೋಬೇಡಿ. ಹಾಗೆಯೇ ಅನೇಕ ಪ್ಲೇಸ್ಮೆಂಟ್ಗಳದ್ದು ಒಂದು ಅಡ್ಮಿಷನ್ ಪ್ರಾಸೆಸ್ಸಿಗೆ ಬೇಕಾದಂತಹ ಎಲ್ಲ ಸ್ಟ್ರಾಟಜಿಗಳನ್ನು ಕಾಲೇಜುಗಳು ಮಾಡ್ತವೆ. ಒಬ್ಬ ವ್ಯಕ್ತಿ
ಏನು ಮಾಡಬೇಕು ಅದು ಒಂದು ಸಂಸ್ಥೆನ ಮಾಡೋದು, ಅದರಲ್ಲಿ ಯಾವ ತಪ್ಪೂ ಇಲ್ಲ ಅಥವಾ ಸರಿ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ವಿದ್ಯಾರ್ಥಿಗಳ ನಾವು ಕಾಲೇಜಿಗೆ ಹೋದರೆ ಅವರು ಕಾಲೇಜಿನ ಹೊರಗಡೆ ಒಂದು ಬ್ಯಾನರಲ್ಲಿ ಎಲ್ಲ ಕಂಪ್ನಿಗಳು ಇಷ್ಟು ಒಂದು ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಆಗಿದ್ದಾರೆ, ನಾವೇಕೆ ಅದನ್ನು ಫೋಟೋ ಹೊಡ್ಕೊಂಡು ಗೂಗಲ್ ಲೆನ್ಸ್ ಅಂತ ಇದೆ ಅಲ್ವಾ, ಅಲ್ಲಿ ಹಾಕಿ ಈ ಕಂಪ್ನಿ ಇದೆಯಾ ಅಂತ ನೋಡ್ಕೋಬೇಕು. ಆ ಕಂಪ್ನಿ ಎಷ್ಟಿದೆ, ಜನರು ಎಷ್ಟಿದ್ದಾರೆ, ಯಾವ ದೇಶದ ಕಂಪ್ನಿ ಇದೆಯಾ ಕಂಪನಿ. ಇಲ್ಲೇ ಹೋದರೆ ಗೌರಿ ಟೆಕ್ ಗೌರಿ, ಮೈಕ್ರೋ ಗೌರಿ, ನ್ಯಾನೋ ಗೌರಿ, ಭಾರ್ಗವ್ ಟೆಕ್ ಭಾರ್ಗವ್.ai ಈಗ ತುಂಬ ಅನೇಕ ಕಂಪ್ನಿಗಳನ್ನು ಕೆಲವೊಂದು ನೀವು ನೋಡಬಹುದು, ಕೇಳಬಹುದು. ಕೆಲವೊಂದು ಫೇಕ್. ಅದು ಆ ಥರ ಮಾಡಲೇಬೇಕಾದ ಅನಿವಾರ್ಯತೆ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ ಅಡ್ಮಿಷನ್ಸ್ ಆಗಲೇಬೇಕು ಅಂತ. ಹಾಗಾಗಿ ಪಾಲಕರು ಆತಂಕಕ್ಕೊಳ್ಬಾರ್ದು. ಕಾಲೇಜುಗಳು ವ್ಯವಸ್ಥಿತ ರೀತಿಯಲ್ಲೇ ನಡೆಯುತ್ತೆ, ಬಟ್ ಪ್ಲೇಸ್ಮೆಂಟನ್ನು ನೀವು ಕಾಲೇಜಿಗೆ ಹೋಗಿ ಯಾವ ಹುಡುಗ ಅಥವಾ ಯಾವ ವಿದ್ಯಾರ್ಥಿ ಯಾವ ಕಂಪ್ನಿಗಾಗಿರೋದು ನಿಜಾನ ಅಂತ ನೀವು ನೋಡ್ಕೋಬೇಕು. ಅವ್ನು ಪ್ಲೇಸ್ ಆಗಿರ್ತಾನೆ, ಬಟ್ ಆ ಕಂಪ್ನಿ ಯಾವುದಂತ ನೆನ್ಪಿಟ್ಕೋಬೇಕು. ಅದು ಓಪನ್ ಟ್ರುತ್. ಯಾವ ಕಂಪ್ನಿಗಾಗಿದ್ದ ಪ್ಲೇಸ್ ಅಂತ ಅವ್ರು ಹೇಳ್ತಾರೆ. ಬಟ್ ಈ ಭಾರ್ಗವ್.ai ಈಜಿಟ್ MNC ಕಂಪನಿ, ಗೌರಿ ಟೆಕ್ ಈಜಿಟ್ MNC ಕಂಪನಿ, ಎಷ್ಟು ಜನ ಇದ್ದಾರೆ. ಒಂದು ರೂಮಲ್ಲೇ ಒಂದು ಕಂಪ್ನಿ ಮಾಡಿಕೊಂಡಿದ್ದೀವಿ, ಒಬ್ಬನೇ ವ್ಯಕ್ತಿ ಇದ್ದರೂ ಒಂದು ಕಂಪ್ನಿ ಅಂತ ತೋರಿಸುವಂಥದ್ದು ಇದೆ. ಇದು ಬೇರೆಯವ್ರದ್ದು ಯಾರ ಮೇಗೂ ಆರೋಪ ಮಾಡುವಂತಿಲ್ಲ. ನಾವು ವಿದ್ಯಾರ್ಥಿಗಳು ಮತ್ತು ಪಾಲಕರು ಆ ಕಾಲೇಜಿಗೆ ಹೋದಾಗ ನಮಗೆ ಸಮಗ್ರ ಮಾಹಿತಿ ಸಿಕ್ಕಾಗ ನಾವೊಂದು ಕೂಲಂಕುಷವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿ. ಇದು ನೀವೀಗ ನಾವು ಒಂದು ವಿದ್ಯಾರ್ಥಿಗಳು ಕಾಲೇಜ್ ಸೆಲೆಕ್ಷನ್ ಬಗ್ಗೆ ಮಾಡೋದನ್ನು ನೀವು ಹೇಳಿದ್ರಿ. ಒಂದು ನೀವು ಬಡತನದಲ್ಲಿದ್ದರೆ, ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದ ವರ್ಗಕ್ಕೆ ನೀವು ಸೇರಿದರೆ ಏನು ಮಾಡಬೇಕಂತ ಹೇಳಿದರು. ಈಗ ಇನ್ನೂ ಒಂದು ಕ್ಯಾಟಗರಿ, ಆರ್ಥಿಕವಾಗಿ ಏನು ಸಮಸ್ಯೆ ಇಲ್ಲ, ನನ್ನ ಹತ್ರ ಫೀಸ್ ಕೊಡೋಕ್ಕೆ ನನ್ನ ಹತ್ರ ದುಡ್ಡಿದೆ ಅಂತನ್ನೋರು, ಅವರು ಫೀಸ್ ಅವರ ಒಂದು ಪರ್ಸೆಂಟೇಜ್ ಸೀಟ್ ರ್ಯಾಂಕಿಂಗ್ ಬೇರೆ ಬೇರೆ ಇರುತ್ತೆ. ದುಡ್ಡಿರ್ಬೋದು ನಿಮ್ಮ ಹತ್ರ ಜಾಸ್ತಿ ಇರ್ಬೋದು, ನಿಮ್ಮ ಸೀಟ್ ರ್ಯಾಂಕ್ ಕಡಿಮೆ ಇರ್ಬೋದು. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನೀವು ಆರ್ಥಿಕ ಸಬಲರಿಗೆ ಹೋದರೆ, ನಾನು ಇನ್ನೂ ಮಧ್ಯಮ ವರ್ಗದವ್ರನ್ನ ಹೇಳ್ತೀನಿ. ನೆಕ್ಸ್ಟು ನಾವು ಆರ್ಥಿಕವಾಗಿ ಜನರಿಗೆ ಹೋಗೋಣ. ಮಧ್ಯಮ ವರ್ಗದವರು ಒಳ್ಳೆ ರ್ಯಾಂಕ್ ಬಂದರೆ ಒಳ್ಳೆ ಕಾಲೇಜ್ ಸಿಕ್ಬಿಡುತ್ತೆ. ಅದು ಅವ್ರಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಹಾಸ್ಟೆಲ್ ಫೀಸ್ ಕಟ್ಟುವಂತಹ ಒಂದು ಶಕ್ತಿ ಇರೋದರಿಂದ ಅವರು ನನ್ನ ಪ್ರಕಾರ ಒಳ್ಳೆ ಟಾಪ್ 10 ಕಾಲೇಜುಗಳನ್ನು ಕರ್ನಾಟಕದಲ್ಲಿ, ಅದು ಬೆಂಗಳೂರಾಗಿರ್ಬೋದು, ಮೈಸೂರಾಗಿರ್ಬೋದು, ಹುಬ್ಬಳ್ಳಿ, ಧಾರವಾಡ, ಇನ್ಯಾವುದೇ ಒಂದು ಮಹಾನಗರಗಳಲ್ಲಿರ್ತಕ್ಕಂತಹ ಎಲ್ಲ ಒಟ್ಟಾರೆ ಕಾಲೇಜುಗಳ ಬಗ್ಗೆ ಅವನಿಗೆ ಮಾಹಿತಿಯನ್ನು ತೆಗೆದುಕೊಳ್ಳಬೇಕು. ಅದು ಹೇಗೆ ಅಂತ ನನ್ನನ್ನು ಕೇಳಬೇಡಿ, ತುಂಬ ಸುಲಭ ವಿಧಾನ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಕಳೆದ ವರ್ಷ KAದಲ್ಲಿ ಏನು ಅವರು ಪ್ರಕಟಿಸಿದ್ದಾರೆ 3ನೇ ಒಂದು ರೌಂಡಲ್ಲಿ, ಆ ರೌಂಡಲ್ಲಿ ಕಟ್ ಆಫ್ ಇರುತ್ತೆ ಪ್ರತಿಯೊಂದು ಬ್ರ್ಯಾಂಚಿದ್ದು. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಕಟ್ ಆಫ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನೀವು ಎಷ್ಟು ಇಂಟೇಕ್ ಇದೆ ನೋಡ್ಕೋಬೇಡಿ, ಕಟ್ ಆಫ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಂಟೇಕ್ ಒಂದೊಂದು ಕಾಲೇಜ್ 1000 ಇದೆ, ಒಂದೊಂದು ಕಾಲೇಜಲ್ಲಿ 120 ಇದೆ. ಕಟ್ ಆಫು ತುಂಬ ಮುಖ್ಯ. ಅಂದರೆ ಕಟ್ ಆಫ್ ಅಂದರೆ ಅಂತಿಮ ರ್ಯಾಂಕ್. ಈಗ ಯಾವುದೋ ಒಂದು ಕಾಲೇಜು ಟಾಪ್ 1 ಕಾಲೇಜಿದ್ದು ಕಟ್ ಆಫ್ ರ್ಯಾಂಕಿಂಗ್ 150ಕ್ಕೆ ಇಡೀ ಕಾಲೇಜಿದ್ದು ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚೇ ಕ್ಲೋಸ್ ಆಗಿದೆ ಅಂದಾಗ ಒಂದು 120 ಸೀಟ್ ಇರುತ್ತೆ. ಕಟ್ ಆಫೇ 150 ಅಂದರೆ ಎಲ್ಲ ಕ್ಯಾಟಗರಿ ಮತ್ತು ಎಲ್ಲ GM ಮತ್ತು ಯಾವುದೋ NCC ಕೋಟಾಗ 150 ಅಂದರೆ ತುಂಬ ಟಾಪ್ ಕಾಲೇಜ್ ಅಂತ ಅರ್ಥ. ಅಂದರೆ ವಿದ್ಯಾರ್ಥಿಗಳು ಎಲ್ಲ ಇಡೀ 3 ಲಕ್ಷ ವಿದ್ಯಾರ್ಥಿಗಳು ಮೊದಲ ಪ್ರಾಶಸ್ತ್ಯ ಯಾವುದಂದರೆ ಆ ಟಾಪ್ 1 ಕಾಲೇಜಿಗೆ ಕೊಟ್ಟಿರ್ತಾರೆ. ಆವಾಗ ಕಟ್ ಆಫ್ ತುಂಬ ಮೇಲೆ ಇರುತ್ತೆ. ಸೊ ಈ ಥರದ್ದು ನಿಮಗೆ ಮಾಹಿತಿ ಬೇಕು ಅಂದರೆ ಸಮಗ್ರವಾಗಿ 200ಕ್ಕೂ ಹೆಚ್ಚಿರೋ ಎಲ್ಲ ಕಾಲೇಜುಗಳ ಮಾಹಿತಿ 3ನೇ ರೌಂಡಿಂದ ಎಲ್ಲ ಮಾಹಿತಿ ನಮ್ಮ KA ವೆಬ್ಸೈಟಲ್ಲಿ ಸಿಗುತ್ತೆ. ಅದನ್ನು ನೋಡಿಬಿಟ್ರೆ ನಿಮಗೆ ಅಂಗೈಲಿರೋ ಕನ್ನಡಿ ಇರುವಾಗ ನಾವು ಸಲಹೆ ಕೊಡುವಂಥ ಅಗತ್ಯತೆ ಇರಲ್ಲ. ಸೊ ಅದರಲ್ಲೇ ನಿಮಗೆ ತುಂಬ ಹತ್ತಿರ ಇದ್ದಾಗ ನಾವು ಹೇಳ್ಬೋದು. ಆವಾಗ ಹೇಗೆ ನಾವು ಇನ್ನೂ ಟಾಪ್ ಅಂತ ಹೇಳಬೇಕು ಅಂದರೆ, ಮೊದಲೇದಾಗಿ ಬೆಂಗಳೂರು ಒಂದು ಇಕೋಸಿಸ್ಟಮ್ ಇದೆ. ಯಾಕಂದರೆ ಇಲ್ಲಿ ಸಿಲಿಕಾನ್ ವ್ಯಾಲಿ ಅಂತೀವಿ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 35,000 ಸ್ಟಾರ್ಟಪ್ ಇವೆ, 15,000 MNC ಕಂಪ್ನಿ ಇವೆ. ಪರ್ ಕ್ಯಾಪಿಟ ನಮ್ಗೆ ತುಂಬ ಚೆನ್ನಾಗಿದೆ, ಇಡೀ ದೇಶದಲ್ಲೇ ತುಂಬ ಚೆನ್ನಾಗಿದೆ. ಆಮೇಲೆ 1.4 crore ಪಾಪ್ಯುಲೇಷನ್ ಇರುವಂತಹ ಒಂದು ಏನು ಬೆಂಗಳೂರು ಇದೆಯಲ್ಲ, ಸೊ ಎಲ್ಲ ನಡೆಯೋದು ಬೆಂಗಳೂರಲ್ಲಿ IT ಬಗ್ಗೆ. ಹಾಗಾಗಿ ಇಲ್ಲಿ ನಿಮಗೆ ಉತ್ತಮವಾದಂಥ ಕಾಲೇಜುಗಳು
ನಿಮಗೆ ಸಿಕ್ಕೇ ಸಿಗುತ್ತೆ. ಜೊತೆಯಾಗಿ ನಾರ್ತ್ ಕರ್ನಾಟಕದಲ್ಲೂ ಮತ್ತು ಸೌತ್ ಮೈಸೂರು ಮತ್ತು ಮಂಗಳೂರಲ್ಲೂ ಕೆಲವೊಂದು ಉತ್ತಮವಾದ ಕಾಲೇಜುಗಳಿವೆ. ಸೊ ಇವೆಲ್ಲ ನೀವು ಗಮನವನ್ನು ಇಟ್ಟುಕೊಂಡು ಆ ಒಂದು ಕಟ್ ಆಫ್ ರ್ಯಾಂಕನ್ನು ಇಟ್ಟುಕೊಂಡಾಗ ಯಾರೂ ಬೇಕಾಗಿಲ್ಲ, ನಿಮಗೆ ಮಾರ್ಗದರ್ಶನ ಸರಿಯಾಗಿ ಸಿಗುತ್ತೆ. ಟಾಪ್ 10ದ್ದು ಲಿಸ್ಟು ನೀವೇ ಸಿದ್ಧಪಡಿಸಿ ಅಂತ ನಾನು ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನಾವು ಬಡ ವಿದ್ಯಾರ್ಥಿಗಳ ಬಗ್ಗೆ, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಬಗ್ಗೆ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದ್ವಿ. ಇನ್ನು ಶ್ರೀಮಂತ ವಿದ್ಯಾರ್ಥಿಗಳಂತ ಇದ್ದಾರೆ ಅಂತ ಅಂದ್ಕೊಂಡು, ಶ್ರೀಮಂತ ವಿದ್ಯಾರ್ಥಿಗಳಲ್ಲಿ ದೊಡ್ಡ ವಿದ್ಯಾರ್ಥಿಗಳು ಇರ್ಬೋದು, ಜಾಣ ವಿದ್ಯಾರ್ಥಿಗಳು ಇರ್ಬೋದು. ಅಂದರೆ ರ್ಯಾಂಕಿಂಗ್ ಅವ್ರದ್ದು ಹೆಚ್ಚು ಕಡಿಮೆ ಇರ್ಬೋದು. ಇಬ್ಬರಿಗೂ ಯಾವುದು ಕಾಲೇಜ್ಗೆ ಹೋಗ್ಬೇಕಂತ ಇರುತ್ತೆ. ಜಾಣ ವಿದ್ಯಾರ್ಥಿ ಇದ್ದು ಅವ್ನ ರ್ಯಾಂಕಿಂಗು ಚೆನ್ನಾಗಿದೆ ಅಂದರೆ ಅವ್ನಿಗೇನು ಹೇಳಬೇಕಾಗಿಲ್ಲ, ಅವ್ನಿಗೆ ಗೊತ್ತಾಗ್ಬಿಡುತ್ತೆ. ನಂತರ ಒಂದು ಒಳ್ಳೆಯ ಅವಕಾಶ ಏನಂದರೆ ಅವರು ಬೇಡಿದ್ದೆಲ್ಲ ಸಿಗುತ್ತೆ, ಕೇಳಿದ್ದೆಲ್ಲ ಸಿಗುತ್ತೆ. ನನ್ನ ಪ್ರಕಾರ ಟಾಪ್ 5 ಕಾಲೇಜಲ್ಲೇ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ಯಾಕಂದರೆ ಅಚೀವರ್ಸ್ ಕ್ಲಬ್ಬಿಗೆ ಸೇರಿದರೆ ತಂದೆ ಮಾಡಿದಂತಹ ಶ್ರೀಮಂತ ಮತ್ತು ಆದಾಯವನ್ನು ನಾವು ಕ್ಯಾರಿ ಮಾಡಬೇಕಾದ್ರೆ, ಈಗ ನೀವು ಬುದ್ಧಿವಂತರ ಜೊತೆ ಬೆರೆತಾಗಲೇ ಬುದ್ಧಿವಂತರಾಗ್ತೀವಿ. ಸೊ ನನ್ನ ಪ್ರಕಾರ ಟಾಪ್ 5 ಕಾಲೇಜಲ್ಲಿ ಅದು 1 ಕೋಟಿ ಆದರೂ ಸರಿ, ಅವರು ಅದನ್ನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅವ್ರು ತೆಗೆದುಕೊಳ್ಬೇಕು. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅದು. ಸೊ ಜ್ಞಾನಕ್ಕೆ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂಥ ಒಂದು ಫೆಸಿಲಿಟಿ ಇರುತ್ತೆ ಟಾಪ್ 5 ಕಾಲೇಜಲ್ಲಿ. ಅವ್ರಿಗೆ ಕೆಲಸ ಸಿಗದೇ ಇದ್ದರೂ ಅವರ ಪೇರೆಂಟ್ಸ್ ಮಾಡಿದಂತಹ ಏನೋ ಒಂದು ಸಂಸ್ಥೆ ಅಥವಾ ಕಂಪನಿ ಅಥವಾ ಇನ್ಯಾವುದೋ ಆಂಟ್ರಪ್ರಿನರ್ಶಿಪ್ಪನ್ನು ಅವರು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಐ ವುಡ್ ಸಜೆಸ್ಟ್ ರಿಚ್ ಪೀಪಲ್ ಸ್ಟೂಡೆಂಟ್ಸ್ ಏನಂದರೆ, ಅವರು ಟಾಪ್ 5 ಕಾಲೇಜಲ್ಲೇ ಓದಿ, ಮತ್ತು ಇನ್ನೂ ನಿಮಗೆ ಹೇಳಬೇಕು ಅಂದರೆ ಅಲ್ಲೇನಾದ್ರೂ ದುಡ್ಡು ಉಳಿಸ್ಬೇಕಂದ್ರೆ ನೀವು ಯಾವುದಾದ್ರೂ ಬ್ರ್ಯಾಂಚಲ್ಲಿ ಕಾಂಪ್ರಮೈಸ್ ಆಗಿ. ಅಂದರೆ ಕಂಪ್ಯೂಟರ್ ಸೈನ್ಸಿಗೆ ತುಂಬ ಜಾಸ್ತಿ ಮ್ಯಾನೇಜ್ಮೆಂಟ್ ಫೀಸ್ ಇರುತ್ತೆ. ಸ್ವಲ್ಪ ನೀವು ಕಡಿಮೆ ಎಲೆಕ್ಟ್ರಿಕಲ್ಲು, ಸಿವಿಲ್ಲು, ಮೆಕ್ಯಾನಿಕಲ್ಲು ಈ ಥರ ಇನ್ನೊಂದು ಕಾಲೇಜುಗಳನ್ನ ನೀವು ಏನಾದರೂ ದುಡ್ಡು ಉಳಿಸ್ಬೇಕಂದ್ರೂ ನೀವು ಡೋಂಟ್ ಕಾಂಪ್ರಮೈಸ್ ವಿತ್ ಕಾಲೇಜ್, ಕಾಂಪ್ರಮೈಸ್ ವಿತ್ ಬ್ರ್ಯಾಂಚ್. ಸೊ ಅಲ್ಲೇ ನೀವು ಹಣ ಉಳಿಸ್ಬೇಕಂದ್ರೂ ಒಟ್ಟು ಟಾಪ್ 5 ಕಾಲೇಜಲ್ಲೇ ತೆಗೆದುಕೊಳ್ಳಿ. ಈಗ ಕಂಪ್ಯೂಟರ್ ಸೈನ್ಸ್ ಒಂದು 80 ಲಕ್ಷ ಇದ್ದರೆ ಒಂದು 45 ಲಕ್ಷ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರುತ್ತೆ. ಯಾಕಂದ್ರೆ ಟ್ರೆಂಡಿಂಗು ಕಂಪ್ಯೂಟರ್ ಸೈನ್ಸ್ ತುಂಬ ಇದೆ. ಒಟ್ಟಾರೆಯಾಗಿ ನೀವು ಏನೇ ಮಾಡಿ ನೀವು ಹಣ ಇನ್ವೆಸ್ಟ್ ಮಾಡಬೇಕಾದ್ರೆ ಟಾಪ್ 5 ಕಾಲೇಜಲ್ಲೇ ಮಾಡಿ ಅಂತ ನಾನು ಅವರಿಗೆ ಸಲಹೆ ಕೊಡ್ತೇನೆ. ಬಟ್ ಬ್ರಾಂಚಲ್ಲಿ ಅವರು ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಬ್ರಾಂಚಲ್ಲಿ ಅಂತ ಹೇಳಿದ್ರಲ್ಲ, ಕಾಲೇಜ್ ಕಾಂಪ್ರಮೈಸ್ ಮಾಡ್ಕೊಬೇಡಿ, ಬ್ರಾಂಚಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿದ್ರಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಶ್ರೀಮಂತರೆಲ್ಲ 2 ವರ್ಗಗಳು ನೋಡ್ತೀವಿ. ಕೆಲವೊಬ್ಬರು ಹಣನ ಉಳಿಬೇಕು, ನಮ್ಮ ಮನೆ ನೋಡ್ಕೊಂಡ್ರೆ ಸಾಕು ಅಂತ ಇರುತ್ತೆ. ಕೆಲವೊಬ್ಬರು ಇಲ್ಲ, ನಾನು ಇನ್ನೂ ಹಣ ಮಾಡಬೇಕು, ಇನ್ನೂ ಒಳ್ಳೆ ಕಾಲೇಜ್ ಸೇರ್ಬೇಕಂತ ಇರುತ್ತೆ. ಆ 2 ಕ್ಯಾಟಗರಿಗೆ ನಾನು ಸಲಹೆ ಕೊಟ್ಟೆ. 80 ಲಕ್ಷ ಕೊಟ್ಟು ಕಂಪ್ಯೂಟರ್ ಸೈನ್ಸ್ ಸೇರಿ, ಇಲ್ಲ 45 ಲಕ್ಷ ಕೊಟ್ಟು ಮೆಕ್ಯಾನಿಕಲ್ ಮಾಡಿದರೂ ಯಾವ ತಪ್ಪು ಇಲ್ಲ. ಯಾಕಂದರೆ ಇನ್ನೊಂದು ಹೇಳಬೇಕಂದ್ರೆ, ಟಾಪ್ 5 ಕಾಲೇಜ್ ಒಂದು ವಿಶೇಷತೆ ಏನಂದರೆ, ಯಾವುದೇ ಸಾಫ್ಟ್ವೇರ್ ಕಂಪ್ನಿ ಕೊಟ್ಟರು ಬಹುತೇಕ ಎಲ್ಲ ಬ್ರ್ಯಾಂಚ್ಗಳು ಅವರು ಅನುಮತಿ ನೀಡಿಬಿಡ್ತಾರೆ ಸರ್. ಕೆಲವೊಂದು ಸಾರಿ ಮೆಕ್ಯಾನಿಕಲ್ಲು, ಸಿವಿಲ್ನವ್ರಿಗೂ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಅವಕಾಶ ಸಿಕ್ಕಿದೆ. ಹಾಗಾಗಿ ಅವರು ಅಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರ್ತಾರೆ. ಆಮೇಲೆ ಅಲ್ಲಿ ಬರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳ ಜೊತೆ ಇವರು ಸೇರೋದ್ರಿಂದ ಸೊ ಇವ್ರದ್ದು ಇನ್ನೂ ಅತ್ಯುತ್ತಮವಾದಂಥ ಗುಣಮಟ್ಟ ಶಿಕ್ಷಣ ಸಿಗುತ್ತೆ, ಜ್ಞಾನವನ್ನು ಸಿಗುವ ಸಾಧ್ಯತೆಗಳು ಹೆಚ್ಚು ಇರುತ್ತೆ. ಸೊ ಅದಕ್ಕಾಗಿ ಅವ್ರಿಗೆ ಹೇಳಿದೆ. ಓಕೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿಲ್ಲ ಅಂದರೂ ಕೂಡ ನೀವು ಸಾಫ್ಟ್ವೇರ್ ಕಂಪನಿಯಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ನೀವು ಒಳ್ಳೆ ಕಾಲೇಜಿಂದ ಬಂದಿದ್ದರೆ. ಹೌದು, ಅದು ಬಂದಿದ್ದರೆ ಅಂತಹ ಒಂದು ವ್ಯವಸ್ಥೆಯನ್ನು ಅವ್ರು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಟಾಪ್ 5 ಕಾಲೇಜ್ದ ಅಲಿಮ್ನ ಅಂತಾರೆ, ಅಂದರೆ ಹಳೆ ವಿದ್ಯಾರ್ಥಿ ಸಂಘ ತುಂಬ ಸ್ಟ್ರಾಂಗ್ ಇರುತ್ತೆ. ಅದು ಒಂದು ದೊಡ್ಡ ಪಿಲ್ಲರ್. ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಹೇಗೆ ಒಂದು ಆಧಾರ ಸ್ತಂಭ, ಹಾಗೆ ಹಳೆ ವಿದ್ಯಾರ್ಥಿಗಳ ಸಂಘ ತುಂಬ ಆಧಾರ ಸ್ತಂಭ. ದೂರದ ಅಮೇರಿಕಾ, ಜಪಾನ್, ಜರ್ಮನಿ ಅನೇಕ ದೇಶಗಳಲ್ಲಿ ವೈಸ್ ಪ್ರೆಸಿಡೆಂಟ್ ಲೆವೆಲ್ ಕಂಪ್ನಿ ಸ್ಥಾಪನೆ ಮಾಡಿದಂಥವರು ಆ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಗಳಾಗಿರ್ತಾರೆ. ಹಾಗಾಗಿ ಆ ಒಂದು ನೆಟ್ವರ್ಕನ್ನು ಬಳಸಿಕೊಂಡು ಆ ಸಂಸ್ಥೆಗಳು ಏನು ಮಾಡ್ತವೆ ಅಂದರೆ, ಪ್ಲೇಸ್ಮೆಂಟು ತುಂಬ ಸರಳ ಆಗುತ್ತೆ. ಸೊ ಆ ಚಾನಲೈಸ್ ನೋಡಿ, ಇವಾಗ AI ಬಂದ ಮೇಲೆ, ಪ್ರಾಂಪ್ಟ್ ಇಂಜಿನಿಯರ್ ಬಂದ ಮೇಲೆ ಕೆಲಸ ಅಂತಾರೆ. ಬಟ್ ಇವತ್ತು ನೀವು ಟಾಪ್ 5 ಮತ್ತು 10 ಕಾಲೇಜ್ ನೋಡ್ಕೊಳ್ಳಿ, ಅವ್ರದ್ದು ಪ್ಲೇಸ್ಮೆಂಟ್ ರೆಕಾರ್ಡ್ ತುಂಬ ಚೆನ್ನಾಗಿದೆ. 45 ಲಕ್ಷ ಇವತ್ತು ಪ್ಯಾಕೇಜ್ ಆಫರ್ ಮಾಡ್ತಾ ಇದ್ದಾರೆ. ಅಂದರೆ ಆ ಥರದೊಂದು ಆ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಆ ಕಾಲೇಜ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವರು ಲೆಗಸಿ ಆಫ್ ಟ್ಯಾಲೆಂಟ್ ಅವು ಇವತ್ತು ನಿನ್ನೆ ಅಲ್ಲ, ಅವರು ದಶಕಗಳಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಅವ್ರಿಗೂ ಉನ್ನತೀಕರಿಸಬೇಕನ್ನೋ ಒಂದು ಯಾವಾಗಲೂ ಆ ಸಂಸ್ಥೆಗೆ ಇರೋದ್ರಿಂದ ಸೊ ಅಂಥ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು, ಶ್ರೀಮಂತ ವಿದ್ಯಾರ್ಥಿಗಳು ಸೇರಬೇಕು.